ಊಟ ಮಾಡಿ ನಾನು ಅದಕ್ಕೆ ಹೇಳಿದೆ ಭಾಷಣ ಮಾಡೋದು ಮಾಡಿರುತ್ತೆ ಇವತ್ತು ಆಗಕ್ಕೆ ಹೋಗಿದೆ ನಾಳೆ 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 ನಾಲ್ಕಕ್ಕೆ ಹೋಗಿ ನಾಳೆ ನಾಲ್ಕು ಎಲ್ಲ ಇದ್ದು ಈಗ ಈಗ ದೊಡ್ಡ ಸಂಖ್ಯೆಯಲ್ಲಿ ನಾಲ್ಕು ಹೋಗ್ತಿದ್ರೆ ಹೆಣ್ಮಕ್ಳು ಹಾಕೋದು ಈಗ ದೊಡ್ಡ ಸಂಖ್ಯೆಯಲ್ಲಿ ಏನಿದೆ ಮಹಿಳೆಯರು ತಾಯಿಗಳು ಬಂದಿದ್ದೀರಿ ಮೊದಲು ನಿಮಗೆ ನಾನು ಧನ್ಯವಾದಗಳು. ಅದೇ ರೀತಿ ಉಳಿದವರು ಸಹಿತ ನಮ್ಮ ಸಹೋದರರು ಸಹಿತ ಬಂದಿದ್ದಾರೆ, ಪಾರ್ಟಿಯ ಕಾರ್ಯಕರ್ತರು ಬಂದಿದ್ದಾರೆ. ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಂತಂದ್ರೆ ನೀವು ನಮ್ಮ ನಗರಾಭಿವೃದ್ಧಿಯವರು ಪ್ರಸ್ತಾಪ ಮಾಡಿದ್ದೀರಿ, ಉಳಿದವರು ಯಾರು ನೋಡಿಲ್ಲ, ದಿವಸ MLA ಸಿಗುವುದಿಲ್ಲ, MP ಸಿಗಾಕ ಸಾಧ್ಯತೆ ಅವ್ರು ಕ್ಷೇತ್ರ ಸೌಂಡ್ ಈ ಮ್ಯಾನೇಜರ್ ಇದಾಗ ಫ್ಯಾನಿನ ಆವಾಜ ಜಾಸ್ತಿ ಆಗಿಬಿಡುತ್ತೆ. ಜಿಲ್ಲಾ ಪಂಚಾಯತ್ ದಿವಸ ಸಿಗುವುದಿಲ್ಲ, ಜನರ ಕೈಯಾಗ ದಿವಸ ಸಿಗೋರು ಮತ್ತು ದಿವಸದ ಅಗತ್ಯತೆಗಳನ್ನ ಪೂರೈಸುವಂತವರು ಗ್ರಾಮ ಪಂಚಾಯತಿಯವರು. ಯಾರಿಗೂ ಇದು ಸಾಧ್ಯವಿಲ್ಲ. ನಿತ್ಯವೂ ನಿಮ್ಮ ಮಾಲೀಕರನ್ನ ಭೇಟಿ ಮಾಡೋದು, ಮಾಲೀಕರನ್ನ ಬದಲಾದ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗುವುದು ನಿಮ್ಮ ಕಡಿಮೆ. ಅದಕ್ಕೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಬಂದಂತ ಅನೇಕ ಸಭೆ ನನಗೆ ಬಂದು ಕೇಳ್ತಾರೆ, ಈಗ ನೋಡ ನಮ್ಮ ಸರ್ಕಾರ ಬಂದ ನಂತರ ನಾವು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರನ್ನು ನೋಡುವ ದೃಷ್ಟಿ ಬದಲಾವಣೆ ಮಾಡಿ ಈಗ ನಿಮ್ಮ ಗ್ರಾಮ ಪಂಚಾಯಿತಿ ಏನು ಕೆಲಸ ನಡೀತದ ಅದರಲ್ಲಿ 80% ಭಾರತ ಸರ್ಕಾರದಿಂದ ಬರ್ತಾ ಇದೆ. 80%. ಇದ್ರ ಬಗ್ಗೆ ಕನ್ಫ್ಯೂಷನ್ ನೋಡಬೇಡಿ ನೀವು. ಮೋದಿ ಸರ್ಕಾರ ಬರೋದಕ್ಕಿಂತ ಮೊದಲ ಸದಸ್ಯರು ಹೊಸದಾಗಿ ಆಗಿದ್ರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಹೊಸದಾಗಿ ಆಗಿರ್ಬೇಕು. 2014ಕ್ಕಿಂತ ಮೊದಲ 2014ಕ್ಕಿಂತ ಮೊದಲ ನಿಮ್ಮ ಪಂಚಾಯಿತಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ಬರ್ತಿತ್ತು, ಈಗ ಎಷ್ಟು ದುಡ್ಡು ಬರ್ತೈತೆ ನೋಡಿ. ಗ್ರೇಡ್ 1 ಪಂಚಾಯಿತಿಗೆ 2014ಕ್ಕಿಂತ ಮೊದಲ 5 ಲಕ್ಷ ಮ್ಯಾಕ್ಸಿಮಮ್ ಬರ್ತೈತೆ. ಹೌದಲ್ಲ? ಹೌದಲ್ರಿ? ಯಾಕೋ ಸ್ವಲ್ಪ ಸೈಲೆಂಟ್ ಇರ್ತಿರಲ್ಲ. ಗ್ರೇಡ್ 2 ಪಂಚಾಯಿತಿಗೆ 3ರಿಂದ ಮ್ಯಾಕ್ಸಿಮಮ್ 4 ಲಕ್ಷ ಬರ್ತೈತೆ. ಈಗ ಜನಸಂಖ್ಯೆಯ ಆಧಾರದ ಮೇಲೆ ಕನಿಷ್ಠತಮ 25ರಿಂದ 40 ಲಕ್ಷ ರೂಪಾಯಿವರೆಗೆ ನಾವು ಕೊಡ್ತಾ ಇದ್ದೇವೆ. ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ ಗ್ರಾಮ ಪಂಚಾಯಿತಿ. ಮೊದಲು ಧನದ ಜಗತ್ತಿಗೆ ಕೊಡ್ತಿರ್ಲಿಲ್ಲ, ಕಸ ಸಂಗ್ರಹದ ಬಗ್ಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಅದಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ ನಾವು. ವೈಯಕ್ತಿಕ ಶೌಚಾಲಯ ಗ್ರಾಮಗಳಲ್ಲಿ
ಮೊದಲ 3,000 ರೂಪಾಯಿ ಕೊಡ್ತಾ ಇದೆ. ಈಗ ಜನರಿಗೆ 12,000 ರೂಪಾಯಿ ಕೊಡ್ತಾ ಇದ್ರು. 12,000 SC STಗೆ 15,000 ರೂಪಾಯಿ ಕೊಡ್ತಾ ಇದೆ. ಮಹಿಳಾ ಸಂಘಗಳಿಗೆ ಎಸ್ಎಲ್ ಕಟ್ಟಲಿಕ್ಕೆ ಈಗ ಹೊಸದಾಗಿ ಸಂಜೀವಿನಿ ಯೋಜನೆಯಲ್ಲಿ ಸಾಲವನ್ನು ಕೊಡುವಂತಹದ್ದು ನಾವು ಶುರು ಮಾಡಿದ್ದೇವೆ. 2014ಕ್ಕಿಂತ ಮೊದಲ ಮೋದಿ ಸಾಹೇಬರು ಬರೋಕ್ಕಿಂತ ಮೊದಲ ಮೊದಲು UPA ಬಾಂಧವ್ಯದೊಳಗೆ 2004ರಿಂದ 2009 ತನಕ ಒಂದು ಮನೆಗೆ 20,000 ಕೊಡ್ತಾ ಇದೆ. UPA 2 ಒಳಗೆ UPA 2ರಲ್ಲಿ 40,000 ಕೊಡ್ತಾ ಇದ್ದಾರೆ. ಈಗ ಜನರಲ್ ಅವರಿಗೆ 1,20,000 ರೂಪಾಯಿಯನ್ನು ಸನ್ಮಾನ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. SC ST ಅವರಿಗೆ 1,50,000 ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೇವೆ. ಮನಿ ಕಟ್ಟಿಗೆ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗೆ 3 ಕೋಟಿ ಮನೆಗಳನ್ನು ಕಟ್ಟಿದ್ದೇವೆ. 3 ಕೋಟಿ ಇಡೀ 10 ವರ್ಷದ UPA ಅವಧಿಯೊಳಗೆ ಎಲ್ಲ ಸೇರಿ 40 ಲಕ್ಷ ಮನೆ ಕಟ್ಟಾರೆ. ಇದು ಯಾವ ಲೆಕ್ಕ ಹೇಳ್ತಾ ಇದ್ದಿಲ್ಲ. ಇದು ನೀವು ಮೊಬೈಲ್ ರೆಕಾರ್ಡ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳಿ. ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಚಿಂತನೆ ಇರುವಂತದ್ದು ಗ್ರಾಮದಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಅಧಿಕಾರದಲ್ಲಿ ನಿಜವಾಗಿಯೂ ನಾವು ಅಧಿಕಾರ ಕೊಡಬೇಕು ಅಂತಂದ್ರೆ ಅವರಿಗೆ ನಾವು ಆ ಗ್ರಾಮದಲ್ಲಿರುವಂತಹ ಮೊದಲು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕು, ಒಳ್ಳೆ ಮನೆಗಳನ್ನು ಕೊಡಬೇಕು. ಅದಲ್ಲದೆ ನನಗೆ ಅನೇಕ ಗ್ರಾಮ ಪಂಚಾಯಿತಿ ಸದಸ್ಯರು ಬಂದು ಇಲ್ಲಿ 4 ಕೋಟಿ 3 ಕೋಟಿ ಗುರಿಯನ್ನು ಕೊಟ್ಟಿದ್ರು. 4 ಕೋಟಿ ಗುರಿ ಕೊಟ್ಟಿದ್ರು. ಅದರಲ್ಲಿ 3 ಕೋಟಿ ಆಗಿದೆ. ಯಾಕೆ 3 ಕೋಟಿ ಆಗಿದೆ ಅಂತಂದ್ರೆ ಅನೇಕ ರಾಜ್ಯ ಸರ್ಕಾರಗಳು ಮನೆಗಳನ್ನು ಕಟ್ತಾ ಇಲ್ಲ. ಮತ್ತು ಎಲ್ಲಿ ಆಗಿದೆ, ಯಾವ ಕ್ಷೇತ್ರದಲ್ಲಿ ಆಗಿದೆ, ಮನೆಗಳು ಆಗಿದೆ, ಯಾವ ರಾಜ್ಯದಲ್ಲಿ ಕುಟುಂಬಗಳ ಜಾಸ್ತಿ ಇದೆ. ಇದು 2011ರ ಜನಗಣತಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ. 2011ರ ಜನಗಣತಿ ಆಧಾರದ ಮೇಲೆ ಮಾಡಿದ್ರಿಂದ ಇನ್ನೂ ಕೆಲವು ಮನೆ ಮಾತನ್ನು ಹೇಳಿದೆ. ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು 2 ಕೋಟಿ ಮನೆಗಳನ್ನು ಸ್ಯಾಂಕ್ಷನ್ ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೊಸದಾಗಿ ಮಾಡಿರುವಂತಹ 4 ಕೋಟಿ ಅಲ್ಲದೆ ಈ ಮನೆಗಳ ಬಗ್ಗೆ ಇಷ್ಟರಲ್ಲೇ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಮತ್ತು ಫಲಾನುಭವಿಗಳಿಗೆ ಮೊದಲನೇ ಸಿಲೆಕ್ಟ್ ಮಾಡಿ ಅವರಿಗೆ ನಾವು ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ಬದ್ಧತೆ ಕೊಡಲಿಕ್ಕೆ ಸರ್ಕಾರ ನಿಮಗೆ ಗ್ರಾಮ ಪಂಚಾಯಿತಿಯ ಅಧಿಕಾರ ನಿಮಗೆ ಕೊಟ್ಟಿದೆ. ಇದು ಕೇಂದ್ರ ಸರ್ಕಾರದಲ್ಲಿ ಆದಂತಹ ಬದಲಾವಣೆ ಸಿಗಿದೆ. ಜಲ್ ಜೀವನ್ ಮಿಷನ್ನಲ್ಲಿ ದುಡ್ಡು ಕೊಟ್ಟಿದ್ದೀವಿ ನಾವು. ಮತ್ತು ಮೊದಲ ಯಾವುದೇ ಯೋಜನೆ ಕೊಡಬೇಕು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಮಾತಾಡಿದ್ರು. ನಾ ಡೆಲ್ಲಿ ಒಳಗೆ ಕೂತು ಒಂದು 100 ರೂಪಾಯಿ ಹಾಕಿದ್ರೆ ಸವಳಿ 100 ರೂಪಾಯಿ ಕೊಡಬೇಕು ಅಂತ ಹಾಕಿದ್ರೆ, ನಾ ಡೆಲ್ಲಿ ಒಳಗೆ ಕೂತು 100 ರೂಪಾಯಿ ಹಾಕಿದ್ರೆ ಅದು ಬರೀ 15 ರೂಪಾಯಿ ಬರ್ತಿತ್ತು.
ಈಗ ನಾವು 48 ಕೋಟಿ ಜನಧನ್ ಖಾತೆಯ ಅಕೌಂಟ್ ಅನ್ನು ತೆಗೆದು ನೇರವಾಗಿ ಅವರ ಅಕೌಂಟ್ಗೆ ದುಡ್ಡು ಹಾಕುವಂತಹ ಕೆಲಸವನ್ನು ಮಾಡಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರಗಳು ನೀವು ಅವರ ಅಕೌಂಟ್ಗೆ ಹಾಕ್ಬಿಟ್ರೆ ನಮಗೆ ಕೊಡ್ರಿ ಅಂತ. ನಮಗೆ ಯಾಕೆ ಕೊಡಂತಾರೆ ನೋಡಿ, ಕಮಿಷನ್ ಕಿಸ್ತಾಕೊಳ್ಳಬೇಕಾದ್ರೆ ಕಳೆದ 8 ವರ್ಷ ಯಾಕಾಗ್ತದೆ ಅಂದ್ರೆ ಮೊದಲನೇ ತಾಕೀತು ನಾವು ಬಂದ ನಂತರ 15 ಇಮಿಡಿಯೇಟ್ ಆಗಿರಲಿಲ್ಲ. ಕಳೆದ 8 ವರ್ಷದೊಳಗೆ 25 ಲಕ್ಷ ಕೋಟಿ ರೂಪಾಯಿ 25 ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಆಗಿದೆ. 25 ಲಕ್ಷ ಕೋಟಿ ರೂಪಾಯಿ ಆದ್ದರಿಂದ ಉಳಿತಾಯ ಎಷ್ಟಾಗಿದೆ? 2,70,000 ಕೋಟಿ ರೂಪಾಯಿ ಉಳಿತಾಯ. ಇವು ಯಾರು? ಕೆಲವರಿಗೆ ವಿಧವಾ ವೇತನ ಹೋಗ್ತಾ ಇತ್ತು, ಕೆಲವರಿಗೆ ವೃದ್ಧಾಪ್ಯ ವೇತನ ಹೋಗ್ತಾ ಇತ್ತು. ಆ ವೃದ್ಧನೂ ಇರಲಿಲ್ಲ, ಅವರು ವಿಧವೆನೂ ಇರಲಿಲ್ಲ. ಯಾಕಂದ್ರೆ ಆ ಮನುಷ್ಯನೂ ಇರಲಿಲ್ಲ, ಆ ಹೆಣ್ಮಕ್ಳು ಅಥವಾ ಗಂಡ ಯಾರು ಇರಲಿಲ್ಲ. ಫೇಕ್ ಅಕೌಂಟ್. ಬಡವರ ಕಿಸೆಗೆ ಕಲ್ಲು ಹಾಕುವಂತಹ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು. ಅಂತ ಕನಿಷ್ಠ 10 ಕೋಟಿ ಎಷ್ಟು 10 ಕೋಟಿ ಅಕೌಂಟ್ಗಳನ್ನು ರದ್ದು ಮಾಡಿ ದೇಶದ ಕಾಂಗ್ರೆಸ್ಗೆ ಉಳಿತಾಯ ಮಾಡಿ ಅದನ್ನು ಬಡವರಿಗೆ ಹಂಚುವ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನವೀಕರಣದಲ್ಲಿ ಬಹಳ ಸಿಗುತ್ತಾಗಿದೆ. ನಮ್ದು ಹೋಗ್ಬಿಟ್ಟು ನಮ್ಗೆ ದಂಧೆ ಕಟ್ಟ ಗ್ರಾಮ ಪಂಚಾಯತಿ ಡೈರೆಕ್ಟ್ ಕೊಡ್ತೀವಿ ನಾವು. ಗ್ರಾಮ ಪಂಚಾಯತ್ ಆಡಳಿತ ಮಾಡುವಂತ ಜವಾಬ್ದಾರಿ ಅವರಿಗೆ ಕೊಡ್ತಾ ಇದ್ದೇವೆ. ಜಲಜೀವನ ಮಿಷನ್ನಲ್ಲಿ ನಮ್ಮ ಕ್ಯಾಬಿನೆಟ್ ಚರ್ಚೆ ಮಾಡಿದ್ರು. ಜಲಜೀವನ ಮಿಷನ್ನಲ್ಲಿ 3,70,000 ಕೋಟಿ ರೂಪಾಯಿ ಕೊಟ್ಟರು. ನಮ್ಮ ಅಧಿಕಾರಿಗಳ ಹೇಳಿದ್ರು ಬಹಳ ಜಾಸ್ತಿ ಬೇಕಿದೆ ಅಂತ ಹೇಳಿ. ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ, 2025-26 ಒಳಗಾಗಿ ದೇಶದಲ್ಲಿರುವಂತಹ 20 ಕೋಟಿ ಕುಟುಂಬಗಳ ಮನೆಗೆ ನೇರವಾಗಿ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಿ. ಇದಕ್ಕಿಂತ ಮೊದಲು ಹೊರಡಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶಕ್ಕೆ ಸಹಾಯವನ್ನು ಮಾಡುವಂತಹ ದೇಶದ ಬಡ ಜನರಿಗೆ ಅನೇಕರಿಗೆ ಕೇಳ್ತಾರೆ. ನಮಗೆ ಮಾಡಿದ್ದಾರೆ ಇವೆಲ್ಲ ನೆಲ್ಲ ಮಾಡಿದ್ರು. 5 ಕೆಜಿ ಅಕ್ಕಿ ಕಳೆದ 3 ವರ್ಷದಿಂದ 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಸರ್ಕಾರ ಯಾವುದು? ಮೋದಿ ಸರ್ಕಾರ. ಅದರಲ್ಲಿ ಗೋಧಿ ಜೋಳ ಬೇಗನೆ ಕೊಟ್ಟರು ರಾಜ್ಯ ಸರ್ಕಾರದವರು. ನಾವು ಮಾಡಿರೋದಲ್ಲ. ಅವೇಳಿ ನೀವು 5 ಕೆಜಿ ಬೇಕಂತ ನಮಗೆ ರಾಜ್ಯದಾಗ 5 ಕೆಜಿ ಕೊಡ್ತೀವಿ. ಸುಳ್ಳು ಪ್ರಚಾರ ಮಾಡ್ತಾರೆ. ಕೇಂದ್ರದಲ್ಲಿ ಅಕ್ಕಿ ಕೊಡ್ತಾ ಇಲ್ಲ. ಅಕ್ಕಿ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದವರು ಇಡೀ ಜಗತ್ತಿನೊಳಗೆ ಇವತ್ತು ಒಂದು ರೀತಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಅಕ್ಕಿ ಉತ್ಪಾದನೆ ಆಗ್ತಾ ಇಲ್ಲ. ದೇಶದ ಬಡ ಜನರಿಗಾಗಿ ಬಫರ್ ಸ್ಟಾಕ್ ಅನ್ನು ಇಟ್ಟು ಅಕಸ್ಮಾತ್ ರೇಟ್ ಜಾಸ್ತಿ ಆದರೆ ನಾವು ಯಾವುದೇ ರೀತಿ ತೊಂದರೆ ಕೊಳ್ಳಾಗದಂತೆ ಮಾಡುವಂತಹ ವ್ಯವಸ್ಥೆ ಮಾಡಿ ಅಕ್ಕಿ ಸಂಗ್ರಹಣೆಗೆ ಅಗತ್ಯ ಬೇಕಾಗಿ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ. ಪ್ರತಿ 80 ಕೋಟಿ ಜನರಿಗೆ ಪ್ರತಿ 5 ಕೆಜಿ ಅಕ್ಕಿ
ಕೊಡ್ತಾ ಇರೋದು ಇವರ ಅನ್ನ ಭಾಗ್ಯ ಅಲ್ಲ, ಅದು ಮೋದಿಯವರ ಕೊಡುಗೆ ಎನ್ನುವಂಥದ್ದು ನಾವು ಮರೆಮಾಡುತ್ತೀವಿ. ಪವರ್ ಕಟ್ ಶುರು ಆಗೈತಿಲ್ಲ, ಕರೆಂಟ್ ಕಟ್ ಮಾಡೋದು ಹಾಗೈತಿದ್ರೆ ಅಲ್ಲೇ ಕರೆಂಟ್ ಲೈಟ್ ಹೋಗ್ತಾವಲ್ಲ, ಇನ್ನೊಂದು ತಿಂಗಳು ತಗ್ಗಿ ಇನ್ನೂ ಹೋಗ್ತಾವ. ನಾನು ನಿಮ್ಮ ಆಶೀರ್ವಾದದ ಪ್ರಧಾನಮಂತ್ರಿಗಳು ನನಗೆ ರಾಜಸ್ಥಾನ ಎಲೆಕ್ಷನ್ ಇನ್ಚಾರ್ಜ್ ಮಾಡಿ ರಾಜಸ್ಥಾನದಾಗ ಅನೌನ್ಸ್ಮೆಂಟ್ ಮಾಡಿದ್ರು 100 ಯೂನಿಟ್ ಫ್ರೀ ಅಂತ. ರಾಜಸ್ಥಾನದಾಗ ಅಜ್ಮೀರ್ ಹೋಗಿದ್ದೆ, ಅಜ್ಮೀರ್ದಾಗ ಕೇಳಿದೆ ಫ್ರೀ ಬರಾಕಂತ, ಫ್ರೀ ಬರಾಕಂತಂದ್ರೆ ಇಲೆಕ್ಟ್ರಿಸಿಟಿಯಿಂದನೇ ಫ್ರೀ ಆಗಿಬಿಡ್ತೀವಿ ನಾವು ಅಂತಂದ್ರೆ ಇಲೆಕ್ಟ್ರಿಸಿಟಿನೇ ಬರ್ತಾರೆ. ಇದು 4 ಬಂದು ಇಲ್ಲಿ ಶುರುವಾಗಿದೆ, ಈಗಾಗಲೇ ಕೈಗಾರಿಕೆಗಳಿಗೆ ಬಿಕ್ಕಟ್ಟು ಶುರುವಾಗಿದೆ. ಬಸ್ ಮುಗಲ್ ಕೊಡ್ತೇವೆ ಅಂತ ಹೇಳಿ ಬಸ್ ಕಮ್ಮಿ ಮಾಡಿಬಿಟ್ಟು ಅದಕ್ಕೂ ವಿದ್ಯಾರ್ಥಿಗಳು ವೈದ್ಯರು ಹೋಗ್ಬೇಕು, ಏನಾದ್ರೂ ನಮಗೆ ಅಂದ್ರೆ ಜನರನ್ನ ಬಿಗಿ ಹಾಕುವ ಕೆಲಸವನ್ನು ಯಾವುದಾದ್ರೂ ಮಾಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಸ್ನೇಹಿತರೆ ತಮ್ಮ ಅಧಿಕಾರದ ಆಶೆಗಾಗಿ ಈ ರೀತಿ ಸುಳ್ಳು ಹೇಳ್ತಾ ಇರುವಂತ ಕೆಲಸ. 1,20,000 ಮನೆ ಕೊಡ್ತೀವಿ ಅಂತ ಹೇಳಿದ ನಾನು. ಅದ್ರ ಜೊತೆಗೆ ಲೇಬರ್ ಪೇಮೆಂಟ್ 90 ಜನರಿಗೆ ಲೇಬರ್ ಸಹಿತ ದುಡ್ಡನ್ನು ನಾವು ನರೇಗಾದಲ್ಲಿ ಕೊಡ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಮೋದಿ ನೇತೃತ್ವದ ಸರ್ಕಾರ. ಇವೆಲ್ಲ ಕೊಡೋದ್ರ ಜೊತೆಗೆ ನಾವು ಪಾರದರ್ಶಕ ವ್ಯವಸ್ಥೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ 1,93,000 ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ಫೈಬರ್ ನೆಟ್ವರ್ಕ್, ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಹಾಕ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಾವು ಜಲಜೀವನ ಮಿಷನ್ ಮೂಲಕ ಈಗಾಗಲೇ ಪೈಪ್ಲೈನ್ ಅನ್ನು ಹಾಕಿದ್ದೀವಿ. ಇನ್ನು 1.5 ವರ್ಷದಲ್ಲಿ ಎಲ್ಲ ಮನೆಗಳಿಗೆ ಹುಬ್ಬಳ್ಳಿ ಕಾಲುವೆದಾಗ ಮಲಪ್ರಭಾ ನೀರು ಇರ್ತದ, ಮಲಪ್ರಭಾ ನೀರು ಕೊಡಲಿಕ್ಕೆ ನರೇಂದ್ರ ಮೋದಿ ಅವರು 1400 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಮಾತ್ರ ಕೊಡ್ತಾರೆ. ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು ಕೊಟ್ಟು ನಮ್ಮ ಮುಂದುವರೆದೊಳಗೆ ಯಾರಿಗಾದ್ರೂ ಡೌಟ್ ಇದ್ರೆ ಮಲಪ್ರಭಾದಿಂದ ಈಗಾಗಲೇ ಪೈಪ್ಲೈನ್ ಹಾಕಲಿಕ್ಕೆ ಶುರು ಮಾಡಿದ್ದೇವೆ. ನೀವು ಹೋಗಿ ನೋಡ್ಕೋಬಹುದು. 12 ಕೋಟಿ ಶೌಚಾಲಯ ಕಟ್ಟಿಸಿಕೊಟ್ಟರು ಮೋದಿ ಸಾಹೇಬ್. ಮಣ್ಣಿನ ಆರೋಗ್ಯ ಕೇರ್ ಕಾರ್ಡ್, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಎಲ್ಲ ಆಸ್ಪತ್ರೆಗಳ ಉನ್ನತೀಕರಣ ಎಲ್ಲವನ್ನ ಮಾಡಿ ಇವತ್ತು ದೇಶದ ಸುರಕ್ಷತೆ ಸಹಿತ ಸುರಕ್ಷತೆಯಲ್ಲಿ ಸಹಿತ ಅತ್ಯಂತ ಮಜಬೂತಾಗಿ ಇಡುವಂತಹ ಮೊದಲು ಮುಂಬೈನಲ್ಲಿ ಬಾಂಬ್ ಅಟ್ಯಾಕ್ ಬಂದೂಕು ಒಂದು 100 ಜನ ಬಂದರು. ಯಾರು ಏನು ಮಾಡಿಲ್ಲ. ಬೇಡಬತ್ತಿ ಹೇಗೆ ಶಾಂತಿ ಬಂದರು ಅಷ್ಟೇ. ಬೇಡಬತ್ತಿ ಹಿಡ್ಕೊಂಡು ಹೇಳಿದ್ರು. ಪುಣ್ಯದಲ್ಲಿ ಬಾಂಬ್ ದಕ್ಷಿಣ ಅಂತ ನೆನಪಿಟ್ಟವ್ರಿ. ಹೈದರಾಬಾದ್ ಒಳಗೆ ಲುಂಬಿನಿ ಪಾರ್ಕ್ ಅಂತ ಒಂದು ಪಾರ್ಕ್ ಇದ್ರೊಳಗೆ ಮಕ್ಕಳು ಹೋಗಿದ್ರು. ಶಾಲಾ ಮಕ್ಕಳು ನೋಡಲಿಕ್ಕೆ ಬಾಂಬ್ ಸ್ಫೋಟ 42 ಜನ ಮಕ್ಕಳು ಒಂದಾದ್ರೂ ಸತ್ತೋದ್ರು. ಪಾಕಿಸ್ತಾನದಲ್ಲಿ ಮಾಡಿ ಯಾವ ಕೇಳಿದೆ. ಅಸ್ಸಾಂ ಒಳಗೆ, ಅಹಮದಾಬಾದ್, ಡೆಲ್ಲಿ ಒಳಗೆ ಕಳೆದ 9 ವರ್ಷದೊಳಗೆ ದೇಶಕ್ಕೆ ಬಾಂಬ್ ಸ್ಫೋಟ ಆಗಿದ್ರಿ. ಅದೇ ಯಾರು ಮಾಡಕ್ ಬರಬೇಕಂತ ಒಳಗೆ ಪ್ರಯತ್ನ ಪಟ್ಟಲ್ಲ ಅವರು ಅಲ್ಲೇ ಕತ್ತರಿಸಿ ಹಾಕುವಂತ ಕೆಲಸವನ್ನ ಅಷ್ಟಾಗಿ ಕಾಶ್ಮೀರದೊಮ್ಮೆ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿರುವಂತಹ ಪಂಜಾಬದೊಮ್ಮೆ ಮಾಡಿದರು. ಇವತ್ತು ನರೇಂದ್ರ ಮೋದಿ ಹೋಗದೆ
ಇನ್ನೊಂದ್ ಕಡೆ ನಮ್ಮ ದೇಶದೊಳಗೆ ಬಂದು ಹೊಡೆದು ಹೋಗ್ತಿದ್ದು ನಾವು ಅರವತ್ತು ಜಗತ್ತಿನಿಂದ ನಾವು ಹೊಡೆದು ಬೆಳೆದಿದ್ವಿ. ಇವತ್ತು ಪಾಕಿಸ್ತಾನದ ಫಲವನ್ನು ಹೊಡೆಯುವ ಕೆಲಸವನ್ನು ಭಾರತದ ಸೇನೆ ಮಾಡ್ತಾರೆ. ಚೈನಾದವರು ಅಲ್ಲೇ ಮಾಡ್ತಾ ಇದ್ರು. ಒಂದು ಇಂಟು ಭೂಮಿಯನ್ನು ಬಿಟ್ಟುಕೊಳ್ಳೋದನ್ನ ಧೈರ್ಯದ ಒಳಗಾರೆ ಅಂತ ಚೈನಾದ ಮೊದಲನೇ ಬಾರಿಗೆ ಭಾರತ ಹೇಳಿದ್ರು. ಇಲ್ಲಾಂದ್ರೆ ಒಳಗೊಳ್ತಿದ್ರು ನಾವು ಅದ್ಭುತ ಒಳಗೊಳ್ತೀವಿ. ಕಲ್ವಾನದೊಳಗ ಸೂಕ್ತ ಉತ್ತರವನ್ನು ಭಾರತದ ಸೈನಿಕರು ಕೊಟ್ಟರು. ನಮಗೂ ನುಕ್ಸಾನ ಆಗ್ತದೆ, ಜೊತೆಗೆ ವಾಪಸ್ ಬರಲಿಲ್ಲ. ನಮಗೆ ಹೇಳಿದ್ರು ಇವತ್ತು ಜಗತ್ತಿಗೆ ಯುದ್ಧ ಉಕ್ರೇನ್ ಮತ್ತು ರಷ್ಯಾದಿಂದ ಅದರ ಪರಿಣಾಮ ಎಲ್ಲ ಜಗತ್ತಿನ ಮೇಲವಾಗಿಲ್ಲ. ಕೋವಿಡ್ ನಂತರ ಆರ್ಥಿಕ ಸ್ಥಿತಿ ಕೆಟ್ಟೋಗಿದೆ ಜಗತ್ತಿನ ಅನೇಕ ದೇಶಗಳಿಗೆ. ಜಗತ್ತಿನ ಅನೇಕ ದೇಶಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ. ಜಗತ್ತಿನ ಅನೇಕ ದೇಶಗಳಿಗೆ ಆಹಾರ ಉತ್ಪಾದನೆ ಸಿಗ್ತಾ ಇಲ್ಲ. ಪಾಕಿಸ್ತಾನಿ ಕಷ್ಟವನ್ನು ಬಿಟ್ಬಿಡ್ತಾರೆ. ಭಯಂಕರ ನಿಖರ ಸ್ಥಿತಿ. ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಬೇರೆ ಬೇರೆ ದೇಶಗಳು. ಭಾರತದಲ್ಲಿ ಯಾವ ವಸ್ತುಗೂ ಇವತ್ತು ಕೊರತೆ ಮಾಡಿದೆ. ಸ್ವಲ್ಪ ಕೆಲವು ಬೇಕಾಗಂದ್ರ ನಮಗೆ ಬರಬೇಕಾದ ಇಲ್ಲಿ ಉಕ್ರೇನ್ ರಷ್ಯಾದಿಂದ ಜಗತ್ತಿನಲ್ಲಿ ಕೋವಿಡ್ ನಂತರ ಅನೇಕ ಸಂಗತಿಗಳು ಸತ್ಯಾನಾಶವಾಗ್ಯಾವ. ನಾವು ಯೂರಿಯಾ ಬ್ಯಾಗ್ 3,000, ಒಂದು ಬ್ಯಾಗಿಗೆ 3,000 ರೂಪಾಯಿ. ರೈತರಿಗೆ ಎಷ್ಟು ಕೊಡ್ತೀವಿ ನಾವು? ರೈತರಿಗೆ ಎಷ್ಟು ಕೊಡ್ತೀವಿ? ಎಷ್ಟು ಕೊಡ್ತೀವಿ? 270 ರೂಪಾಯಿ ಕೊಡ್ತೀವಿ. ಒಬ್ಬ ರೈತ 10 ಕೆಜಿ ತಗೊಂಡ ಅಂತಂದ್ರ 10 ಬ್ಯಾಗ್ ತಗೊಂಡ ಅಂದ್ರ ಕೇಂದ್ರ ಸರ್ಕಾರ ಸಬ್ಸಿಡಿ 100% ಕೇಂದ್ರ ಸರ್ಕಾರ ಸಬ್ಸಿಡಿ ಎಷ್ಟು? 27 ಯೂನಿಟ್ 27,000 ಆಗ್ತೈತೆ. 3,300 ಬೇಗ 2,700 ಒಬ್ಬ 10 ಬ್ಯಾಗ್ ತಗೊಂಡ ಅಂತ ಎಷ್ಟಾಗೈತೆ? 27,000 ಯೂರಿಯಾ ತಗೊಂಡ್ರೆ ಬೇರೆ DAP ಬೇರೆ ಬರೀ ಯೂರಿಯಾ ತಗೊಂಡ್ರೆ ಇದು ಜಗತ್ತಿಗೆ ಬಂತು. ಮೊನ್ನೆ ನಮ್ಮ ಕ್ಯಾಬಿನೆಟ್ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದ್ರು ಕ್ಯಾಬಿನೆಟ್ನಾಗ ಬರೀ ಇದ ಹಂಗಾಮಿಗೆ ಈಗಾಗಲೇ ನಾನು 2 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ ಸಬ್ಸಿಡಿಗೆ. ಅದು ಬಿಟ್ಟು ಇನ್ನೂ 59,000 ಕೋಟಿ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಬಹಳ ಚರ್ಚೆ ಆಯಿತು. ನರೇಂದ್ರ ಮೋದಿ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ 270 ರೂಪಾಯಿಗಿಂತ ಜಾಸ್ತಿ ಯೂರಿಯಾ ಮಾಡೋದಿಲ್ಲ, ದುಡ್ಡು ಕೊಡೋದ್ರಿಂದ ನಾನು ನೋಡ್ಕೊಳ್ತೇನೆ. ಈ ಕಳ್ಳತನ ಎಲ್ಲವನ್ನು ನಿಲ್ಲಿಸಿ ಇವತ್ತು ದುಡ್ಡನ್ನು ಕೊಡ್ತಾ ಇದ್ದೇವೆ. ರೈತರಿಗೆ ತೊಂದರೆ ಆಗಬಾರ್ದು. ನೀರಾವರಿಗೆ ಕೊಡ್ತೀವಿ ನಾವು. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಒಳಗೆ ಇಲ್ಲಿ ತನಕ ಸಮೀಪ 3 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ ನಾವು. 10 ವರ್ಷದೊಳಗೆ 10 ವರ್ಷದಿಂದ 12 ವರ್ಷದಿಂದ 2008 ಒಮ್ಮೆ ಸಾಲ ಮನ್ನಾ ಆಗಿ ಎಷ್ಟು ರೂಪಾಯಿ ಸಾಲ ಮನ್ನಾ ಆಗಿರ್ತದೆ? 35,000 ಕೋಟಿ ರೂಪಾಯಿ. ಎಷ್ಟು 35,000 ಕೋಟಿ ರೂಪಾಯಿ. ಇವತ್ತು 3 ಲಕ್ಷ ಕೋಟಿ ರೂಪಾಯಿ ನೇರ ರೈತರ ಹಾಕಿವು. ನೇರವಾಗಿ ರೈತರಿಗೆ ಕರೆಂಟ್ ಮೊದಲು ಕರೆಂಟ್ ಉತ್ಪಾದನೆ ಆಗ್ತಿರಲಿಲ್ಲ. ಇವತ್ತು ನಮ್ಮ ದೇಶದೊಳಗ ಎಷ್ಟು ಕರೆಂಟ್ ಬೇಕು ಅದಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡ್ತಿದ್ವಿ. ಕರೆಂಟ್ ಕಟ್ ಆಗ್ತಿದ್ವಿ. ಯಾಕೆ ಕಟ್ ಆಗುತ್ತೆ ಅಂದ್ರೆ ನೀವು ಫ್ರೀ ಏರಿಯಾ ಮಾಡ್ತಲ್ಲ, ಯಾರ್ಯಾವ ದುಡ್ಡು ಕೊಡುವಾಗ ಆ ಪವರ್ ಜನರೇಟ್ ಮಾಡ್ತೀವಿ ನಾವು ಎಲೆಕ್ಟ್ರಿಸಿಟಿ ಕರೆಂಟ್. ಆ ಕರೆಂಟ್ ಯಾರ್ಯಾವ ದುಡ್ಡು ಕೊಡಬೇಕು? ಅದಕ್ಕೆ ನೀವು ಫ್ರೀ ಕೊಟ್ಟಾರಲ್ಲ, ಈಗ ಸರ್ಕಾರ ದುಡ್ಡು ಕೊಡಬೇಕಾಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ? ವಿದ್ಯುತ್ ಕಟ್ ಮಾಡ್ಬಿಡ್ಬೋದು, ಬಿಲ್ ಕಮ್ಮಿ ಆಗ್ತದೆ. ಇದು ದಂಧೆ ರೀ. ಹೀಗಾಗಿ ದೇಶ ಅನೇಕ ಒಂದು ಸುರಕ್ಷತೆಯಲ್ಲಿ ಭಾರತದ ವಿರುದ್ಧ ಯಾವ ಕಣ್ಣ
ಅವನು ಗಮನಕ್ಕೆ ಭಾರತದ ಧ್ವನಿ ಇಲ್ಲದೆ ಜಗತ್ತು ಹಿಡಿಯುವುದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಮಕ್ಕಳು ವೀಸಾ ಕಾಲ ಬಂದಿರ್ತದೆ, ಪಾಸ್ಪೋರ್ಟ್ ಕಾಲ ಬಂದಿರ್ತಾ ಇದೆ. ನಿಮ್ಮ ಯುವಕರಿಗೆ ಗೊತ್ತಿದೆ, ಅಮೆರಿಕಾದ ಮೋದಿ ನಮ್ಮ ಮಕ್ಕಳಿಗೆ ವೀಸಾ ತೊಂದರೆ ಆಗುವುದಿಲ್ಲ. ಜಗತ್ತಿನ ಯಾವ ದೇಶಕ್ಕೂ ಕೊಡುವಂತಹ ರಿಯಾಯಿತಿಯನ್ನು ಅಮೆರಿಕ ಭಾರತಕ್ಕೆ ಕೊಡ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಭಾರತದ ತಾಕತ್ತು ಕೊಡ್ತಾ ಇದೆ. ಇದು ನಮ್ಮ ಅಭಿಮಾನ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಈಗ ಕೆಟ್ಟ ಪರಿಸ್ಥಿತಿಯಲ್ಲಿ, ಜಗತ್ತಿನ ಕೆಟ್ಟ ಪರಿಸ್ಥಿತಿಯಲ್ಲಿ ಹೊರಹೊಮ್ಮಿದೆ. ಇನ್ನು 3 ವರ್ಷಗಳ ಗ್ಯಾರಂಟಿ ವಿಶ್ವಾಸದ ನಿಮ್ಮ ಆಶೀರ್ವಾದದಿಂದ ಮತ್ತೊಮ್ಮೆ ನರೇಂದ್ರ ಮೋದಿ 2024 ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾದರೆ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮದ ಆ ಕೃತಿಯಲ್ಲಿ ಜಗತ್ತು ಆಗ್ತದ. ಅದು ದೇಶದ ಬಡವರಿಗೆ ಹಣವಂತ ಸಂಕಲ್ಪವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ, ನಿಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ಓಣಿಯ ನಿಮ್ಮ ಹಳ್ಳಿಯ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ನಿಷ್ಠುರ ಭಾರತ ಸೇವೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿದ್ದಾರಲ್ಲ, ಅವರಿಗೆ ಎಂಥ ದೊಡ್ಡ ಸ್ಥಾನ ಪಾರ್ಟಿಗಳು, ಎಂಥ ದೊಡ್ಡ ಎಲ್ಲರಿಗಾದರೂ ಬೆಳೆಯುವುದು. ನಂದೇ ಒಂದು ಉದಾಹರಣೆ ಹೇಳ್ತೀನಿ. 1977-78 ವಿಧಾನಸಭಾ ನೋಡಿ ಕೊಟ್ಟಿದ್ದು ನಾನು ಅಪ್ಪಾರು ಹೋಗಿದ್ರು. ಇದು ಯಾವತ್ತು MLA ಅವ್ರು ಕೇಳಿದ್ದ, ನೀವು ಬೆಂಗಳೂರಿಗೆ ಬಂದು ಪಾಸ್ ಕೇಳಿದ್ರೆ ನಾವು ಕೊಡ್ತೀವಿ. ಅಲ್ಲೋದ್ರೆ ಅವ್ರು ಸಿಗಲಿ, ಅದು ಏನು ಸಿಗಿಲ್ಲ ಅವ್ರು ಸಿಗಿಲ್ಲ. ನಮ್ಮಪ್ಪ ದಯವಿಟ್ಟು 15 MLA ರೂಮಿಗೆ ಹಾಕಿದ್ರು. ನಮ್ಮ ಮಕ್ಕಳು ಕರ್ಕೊಂಡು ಬಂದೇನೆ. ನಾನು 8ನೇ 9ನೇ ಓದ್ತಾ ಇಲ್ಲ, ನಮ್ಮ ಮಕ್ಕಳು ಕರ್ಕೊಂಡು ಬಂದೇನೆ. ವಿಧಾನಸೌಧ ಸೆಷನ್ ಒಳಗಡೆ ಪಾಸ್ ಒಬ್ಬರು ಕೊಟ್ಟಿಲ್ಲ. ನಮ್ಮಪ್ಪಳಿಗೆ ವಿಧಾನಸೌಧ ಪಾಸ್ ಯಾರು ಕೊಡ್ತಾ ಇಲ್ಲ. ನಾವು ಸಾಮಾನ್ಯ ಕುಟುಂಬದವರು ಯಾರು ಕೊಡ್ತಾ ಇಲ್ಲ. ವಾಪಸ್ ಹೋಗ್ಬಿಟ್ಟು ಇಲ್ಲೇ ಮುಖ್ಯಮಂತ್ರಿಗೆ ಕೊಡ್ತಾರೆ, ಆದರೆ ನಮ್ಮ ಪಾರ್ಟಿಗೆ ನಿಮ್ಮ ಆಶೀರ್ವಾದದ ಬಲ ಏನಿದೆ ಅಂದ್ರೆ, ಯಾವ ವ್ಯಕ್ತಿ ಇವತ್ತು ವಿಧಾನಸೌಧ ನೋಡ್ಲಿಕ್ಕೆ ಆಗಿಲ್ಲ ಅಂತ ವ್ಯಕ್ತಿಗೆ ನಿಮ್ಮ ಆಶೀರ್ವಾದವನ್ನು ನರೇಂದ್ರ ಮೋದಿ ಪಾರ್ಲಿಮೆಂಟ್ ಸಾಧ್ಯ ಕೊಟ್ಟು ಇವತ್ತು ನಿಮ್ಮ ಆಶೀರ್ವಾದ ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯತೆ ಇದೆ. ಅದಕ್ಕೆ ವಿಶ್ವಾಸದಿಂದ ನಾವೆಲ್ಲರೂ ಕೆಲಸ ಮಾಡೋಣ. ದೇಶವನ್ನ ನಂಬರ್ 1 ದೇಶವನ್ನಾಗಿ ಮಾಡಿ, ಈ ದೇಶದಿಂದ ಬಡತನ ಅಂತೇಳಿ ಬಡವರ ಹೆಸರಿನಲ್ಲಿ ಓಟ್ ಮಾಡೋದು ಏನು ಮಾಡಿಲ್ಲ. ಆದರೆ ಮೋದಿಯವರು ದೇಶದಲ್ಲಿ ಪರಿವರ್ತನೆ ತರ್ತಾ ಇದ್ದಾರೆ, ಸುರಕ್ಷತೆ ತರ್ತಾ ಇದ್ದಾರೆ. ದೇಶದ ಜನರ ಆಶಾಕಿತವಾಗಿ ಹೊರಬಿಟ್ಟಾಗ ಜಗತ್ತು ಭಾರತದ ಮುಂದೆ ತಲೆಬಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜಗತ್ತಿನ ಒಂದು ದೇಶದ ಅಧ್ಯಕ್ಷ ಬಂದು ಆ ದೇಶದ ಪ್ರಧಾನಮಂತ್ರಿ ವಿಮಾನದಿಂದ ಇಳಿದ ಮೊದಲು ಅವರು ಅಲ್ಲಿರುವಂತ ನಮ್ಮ ಅಂಬಾಸಿಡರ್ ಕೇಳ್ತಾರೆ, ಏನ್ ಕೇಳ್ತಾರೆ? ನಿಮ್ಮ ದೇಶದೊಳಗ ಹಿರಿಯರಿಗೆ ಗೌರವ ಕೊಡಬೇಕಂದ್ರೆ ಏನ್ ಮಾಡ್ತಾರಲ್ಲ, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಗಟ್ಟೆ ಕೇಳಿ ಹೋಗಿದ್ದಾರೆ. ಅಲ್ಲಿ ನಮ್ಮ ಅಂಬಾಸಿಡರ್ ನಾವು ಹಿಂಗೆ ನಮಸ್ಕಾರ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿನ ಒಂದು ನಮಸ್ಕಾರ ಗೌರವ ಕೊಡಬೇಕಂದ್ರೆ ಏನ್ ಮಾಡ್ತಾರಲ್ಲ, ನಮ್ಮ ಅಂಬಾಸಿಡರ್ ನಾವು ತಾಲೂಕಿಗೆ ನಮಸ್ಕಾರ ಮಾಡ್ತೀವಿ. ಅಲ್ಲಿ ಅಧ್ಯಕ್ಷ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಬಂದ ನಂತರ ಅಲ್ಲಿ ಅಧ್ಯಕ್ಷ ನರೇಂದ್ರ ಮೋದಿ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಜಗತ್ತಿನಲ್ಲಿ ಭಾರತಕ್ಕೆ ಗೌರವ ಕೊಡ್ತಾ ರೀತಿ ಸ್ನೇಹಿತರೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಹೇಳ್ತಾರೆ, ಮೋದಿ ಯುವರ್ ಬಾಸ್ ಮೈ ಬಾಸ್ ಅಂತ. ನಮ್ಮಿಂದ ಶ್ರೀಮಂತರೇ ರಾಷ್ಟ್ರ ಇದೆ, ಈ ತಾಕತ್ ಭಾರತಕ್ಕೆ ಇದೆ. ಅಮೆರಿಕ ಅಧ್ಯಕ್ಷ ಹೇಳ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಬಂದಿದೆ. ಇದು ಮೋದಿಯವರ ದೊಡ್ಡಿಸ್ಲಿಕ್ಕೆಲ್ಲ, ನಿಮ್ಮ ಆಶೀರ್ವಾದದ ದೊಡ್ಡಿಸ್ಲಿಕ್ಕೆ ಮೋದಿ ಇನ್ನೂ ದೇಶದ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಇವತ್ತು ಬಡವರ ಪರವಾಗಿ ಯಾರಾದರೂ
ಇವತ್ತು ಬಸ್ ಕಮ್ಮಿ ಮಾಡಿದ್ರು, ಇನ್ನೂ ತನಕ ಗೃಹಲಕ್ಷ್ಮಿ ಕೊಟ್ಟರೆ ಏನು ಬಂದು 24 ತಾಸು ಕೊಡ್ತೀವಿ ಕೊಟ್ಟ ಈಗ ಒಂದು 2 ತಿಂಗಳು ಒಂದು ಹೆಸರು ಕೊಡ್ತಾರ ನುಡಿದಂತೆ ಹೇಳಿದ್ದೇವೆ. ನಿಮ್ಮ ಸರ್ಕಾರದೊಳಗೆ ಭ್ರಷ್ಟಾಚಾರ ಇದೆ ಅಂತೇಳಿ ನಾವು ಹೇಳ್ತೇವೆ, ಶಾಸಕರು ಹೇಳ್ತಾರೆ. ರಸ್ತೆ ಮಾಡಿ ಇನ್ನೂರು ಕೊಡೋದು ನಾವು ಹೇಳ್ತೇವೆ. ಡಿ.ಕೆ. ಶಿವಕುಮಾರ್ ನಾವು ರಸ್ತೆ ಮಾಡಿ ಕೊಡೋದು ಪವರ್ ಯಾಕಂದ್ರೆ ಜಾಸ್ತಿ ಕೊಡಬೇಕು. ನಾವು 24 ತಾಸು ಸಾಲಿ ಪವರ್ ಕೊಡಬೇಕು ಅಂತ ಹೇಳಿ ಬಡ ಜನರಿಗೆ ನಾವು ಹೇಳಿದ್ರೆ ಇವರು ಪವರ್ ನೀನು ನೀನು ಸುಳ್ಳೆ ರಾಜಸ್ಥಾನದ 2018 ಇಸ್ವಿಯೊಳಗೆ ಇಳಿಸಿದೆ. 17 ದಿನ ಅಧಿಕಾರಕ್ಕೆ ಬಂದು 18 ಸಾಲ ಮನ್ನಾ ಮಾಡ್ತೀವಿ ಹೇಳಿದ್ರು. ಇವತ್ತು ಮೀಡಿಯಾದಲ್ಲಿ ರೆಕಾರ್ಡ್ ಮಾಡಿ ಕೊಡ್ತಾ ಇದ್ದಾರೆ. ಸಾಲ ಮನ್ನಾ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ನಾನು ಜವಾಬ್ದಾರಿ ಹೇಳ್ತಿದ್ದೇನೆ, ರೈತರು ಸಾಲ ತಗೊಳ್ಳಿಲ್ಲ, ಆಮೇಲೆ ರೈತರು ಸಾಲ ಮನ್ನಾ ಮಾಡ್ತಾರಂತ. ಅದು 2 ಪಟ್ಟು 3 ಪಟ್ಟು 4 ಪಟ್ಟಾಗಿದೆ. 19,000 ರೈತರ ಭೂಮಿಗಳನ್ನು ಆಯೋಗದಲ್ಲಿ ಲಿಲಾವಿಗೆ ಬಂದಿಲ್ಲ. ಆಪ್ಷನ್ ಆಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ನೀತಿಯಿಂದ ಇದೆ. ವೋಟ್ ಹಾಕಿಸಲಿಕ್ಕೆ ಎಂಥ ಸುಳ್ಳನ್ನು ಹೇಳುವಂತ ಇವತ್ತು ದೇಶ ಮೋದಿ ಬರೋಕ್ಕಿಂತ ಮೊದಲು ಈ ಸ್ಥಿತಿಯಾಗಿಲ್ಲ. ಅದಕ್ಕೆ ಕಾಂಗ್ರೆಸ್ಸಿನ ಈ ದುರ್ಬುದ್ಧಿಯೇ ಕಾರಣ ಅಂತ ನೆನಪಿಕೊಂಡು ಜನ ನಮಗೆ ಅಧಿಕಾರ ಕೊಟ್ಟಾರೆ. ಜನರ ಸೇವೆಯನ್ನು ಒಳ್ಳೆ ರೀತಿಯಿಂದ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತಿರಿ. ಭಾರತೀಯ ಜನತಾ ಪಾರ್ಟಿ ಯಾರು ಹೇಳ್ತಾರೆ ನೀವು? ಈ ಪಾರ್ಟಿ ನಿಮ್ಮನ್ನ ಯಾವ ಇತರಕ್ಕೂ ಒಯ್ಯದೆ. ಮತ್ತು ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಯಾವುದೇ ಸಮಸ್ಯೆಗಳಿವೆ ಇವತ್ತು ರಾಜ್ಯದಲ್ಲಿ ಸರ್ಕಾರಗಳು ಅನೇಕ ಸಂಗತಿಗಳನ್ನು ಮಾಡಲಿಕ್ಕೆ ಆಗಬೇಕು, ಆದರೆ ನಿಮ್ಮ ಬೆನ್ನೆಲುಬಾಗಿ